ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆಧಾರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಆಧಾರ್ ಅಪ್ಡೇಟ್ ಬಗ್ಗೆ ಎಲ್ರಿಗೂ ಹೆಚ್ಚಿನವರಿಗೆ ಗೊತ್ತಿರುತ್ತದೆ. ಆಲ್ರೆಡಿ ತುಂಬ ಜನ ಮಾಡಿದ್ದಾರೆ ಕೂಡ. ಬಟ್ ಇನ್ನೂ ಕೂಡ ಕೆಲವರಿಗೆ ಈ ವಿಷಯ ಇನ್ನೂ ತಲುಪಿಲ್ಲ. ಸೊ ಆಧಾರ್ ಅಪ್ಡೇಟ್ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತ ಹೇಳಿದರೆ ಪ್ರತಿಯೊಂದು ಗೌರ್ಮೆಂಟ್ ಯೋಜನೆ ನಿಮಗೆ ತಲುಪಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ಆಧಾರ್ ಇರಲೇಬೇಕಾಗತ್ತೆ. ನೀವೆಲ್ಲ ಗಮನಿಸಿರ್ಬೋದು, ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸಿನ ಪಕ್ಕದಲ್ಲೇ ಒಂದು ಉದ್ದಕ್ಕೆ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಆಧಾರ್ ಕಾರ್ಡ್ ಯಾವಾಗ ನೀವು ಕ್ರಿಯೇಟ್ ಮಾಡಿದಿರಿ ಆ ಡೇಟ್ ಇರ್ತದೆ. ಸೊ ಅದರ ನಂತರ 10 ವರ್ಷದವರೆಗೆ ಅದರ ಬಳಕೆಗೆ ಯಾವುದೇ ಸಮಸ್ಯೆ ಇಲ್ಲ. 10 ವರ್ಷದ ಒಳಗೆ ಇನ್ನೊಮ್ಮೆ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಇದು ಆಧಾರ್ ಕಾರ್ಡಿದ್ದು ರೂಲ್ಸ್ ಹಾಗೆ ಇರೋದು. ಸೊ 10 ವರ್ಷಕ್ಕೊಮ್ಮೆ ನಿಮ್ಮ ಫೋಟೋ ಕೂಡ ಅಪ್ಡೇಟ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಮ್ಯಾಚ್ ಆಗೋದಿಲ್ಲ ಇಲ್ಲಾಂದರೆ ಫೋಟೋ ಕೂಡ. ಸೊ ಫೋಟೋ ಅಪ್ಡೇಟ್ ಮಾಡಬೇಕು, ಬಯೋಮೆಟ್ರಿ ಕೂಡ ಅಪ್ಡೇಟ್ ಮಾಡಬೇಕು. ಸೊ ಅದರೊಟ್ಟಿಗೆ ಅಡ್ರೆಸ್ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಸೊ ಈ ರೀತಿ ಬಹಳಷ್ಟು ಚೇಂಜಸ್ ಮಾಡಲಿಕ್ಕೆ ಇರುತ್ತೆ. ಸೊ ಇದೆಲ್ಲ ಕೂಡ ಮಾಡಲಿಕ್ಕೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ ಇರಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ ಯಾವುದಿಲ್ಲ ಅಂತ ಹೇಳಿದರೆ ವೋಟರ್ ಐ ಡಿ ಇರಬೇಕಾಗತ್ತೆ. ಸೊ ಆಧಾರ್ ಅಪ್ಡೇಟ್ಗೆ ಹೋಗುವಾಗ ಒಂದು ನಿಮ್ಮ ಹತ್ರ ವೋಟರ್ ಐ ಡಿ ಇರಬೇಕಾಗತ್ತೆ. ಸೊ ಅಥವಾ ಪಾನ್ ಕಾರ್ಡ್ ಇರಬೇಕಾಗತ್ತೆ, ಅಥವಾ ರೇಷನ್ ಕಾರ್ಡ್ ಇರಬೇಕಾಗತ್ತೆ, ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ, ಮತ್ತು ಪಾಸ್ಪೋರ್ಟ್ ಏನಾದರೂ ನೀವು ಮಾಡಿಸಿದರೆ ಅದಿರಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ 2 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಇದರ ಜೊತೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಹೋಗುವಾಗ ಒಂದು 2 ಕಾಪಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತಗೊಂಡೋಗಿ. ಸೊ ಇದು ಕೂಡ ನೆಸೆಸಿಟಿ ಇದೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕೂಡ. ಸೊ ಇದಿಷ್ಟನ್ನು ಡಾಕ್ಯುಮೆಂಟನ್ನು ನೀವು ತಗೊಂಡೋಗ್ಬೇಕಾಗತ್ತೆ. ಸೊ ಈಗ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿದರೆ, ಬರೀ ಅಡ್ರೆಸ್ ವೆರಿಫಿಕೇಷನ್ ಆದರೆ ನೀವು ನಿಮ್ಮ ಸೈಬರ್ ಸೆಂಟರಿಗೆ ಹತ್ತಿರದಲ್ಲಿರೋದಕ್ಕೂ ಕೂಡ ಹೋಗ್ಬೋದು, ಸಮಸ್ಯೆ ಇಲ್ಲ. ಬಟ್ ಬಯೋಮೆಟ್ರಿ ಅಥವಾ ಫೋಟೋವನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರೆ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಈಗ ತುಂಬ ಜನ ಹೇಳ್ಬೋದು ಆಧಾರ್ ಸೇವಾ ಕೇಂದ್ರ ಎಲ್ಲಿರುತ್ತೆ ಅಂತ ಹೇಳಿ. ಸೊ ನೀವು ಆಧಾರ್ ಸೇವಾ ಕೇಂದ್ರ ಒಂದು ವೇಳೆ ಇಲ್ಲದಿದ್ದರೆ, ನೀವು ಅದರ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದರೆ, ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೊಮ್ಮೆ ಹೋಗಿ. ಸೊ ಅಲ್ಲಿ ಹೋಗಿ ವಿಚಾರಿಸಿ. ಹೆಚ್ಚಾಗಿ ಪೋಸ್ಟ್ ಆಫೀಸಲ್ಲೇ ಹತ್ತಿರದಲ್ಲೇ ಒಂದು ಆಧಾರ್ ಇದ್ದು ಸೇವಾ ಕೇಂದ್ರವನ್ನು ಓಪನ್ ಮಾಡಿರ್ತಾರೆ. ಸೊ ಆಧಾರ್ ಅಪ್ಡೇಟಿಗೆ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ಇನ್ಫಾರ್ಮೇಷನನ್ನು ತಗೊಳ್ಬೋದು ನೀವು. ಸೊ ಪೋಸ್ಟ್ ಆಫೀಸಿಗೆ ಒಮ್ಮೆ ಭೇಟಿ ಕೊಡಿ. ಅಲ್ಲೇ ಆಧಾರ್ ಕಾರ್ಡ್ ಅಪ್ಡೇಟಿಗೂ ಕೂಡ ಆಪ್ಷನ್ಸ್ ಇರ್ತದೆ. ಸೊ ನಮ್ಮ ಒಂದು ಗ್ರಾಮಕ್ಕೆ ಬಂದರೆ, ಇಲ್ಲಿ ಈಗ ನಮಗೆ ಹತ್ತಿರ ಇರುವಂಥ ಸಿಟಿ ಅಂತ ಹೇಳಿದರೆ ಮೂಡಬಿದ್ರೆ. ಸೊ ಅಲ್ಲಿ ಪೋಸ್ಟ್ ಆಫೀಸಲ್ಲೇ ನಮಗೆ ಆಧಾರಿಗೆ ಸಂಬಂಧಪಟ್ಟಾಗೆ ಅಪ್ಡೇಟಿಗೆ ಒಂದು ಸೆಕ್ಷನ್ಸನ್ನು ಓಪನ್ ಮಾಡಿದ್ದಾರೆ. ಸೊ ಅಲ್ಲೇ ಹೋಗಿಬಿಟ್ಟು ನಾವು ಅಪ್ಡೇಟನ್ನು ಮಾಡಿಕೊಂಡ್ರೆ ಆಯಿತು. ಸೊ ಇನ್ನು ಈ ಆಧಾರ್ ಅಪ್ಡೇಟಿಗೆ ಒಟ್ಟು ನಿಮಗೆ ಬರುವಂಥದ್ದು ಬರೀ 2 ಡಾಕ್ಯುಮೆಂಟ್ಸ್ ಮಾತ್ರ. ಸೊ ಮತ್ತೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್. ಇದಿಷ್ಟನ್ನು ತಗೊಂಡೋಗಿ ಅಲ್ಲಿ ತೋರಿಸ್ಬಿಟ್ಟು ನೀವು ಒಮ್ಮೆ ನಿಮ್ಮ ಫೋಟೋವನ್ನು ಮತ್ತು ಬಯೋಮೆಟ್ರಿಯನ್ನು ಅಪ್ಡೇಟ್ ಮಾಡಿದರೆ ಆಯಿತು. ಸೊ ಇದಿಷ್ಟನ್ನು ಆದಷ್ಟು ಬೇಗ ಮಾಡಿಕೊಳ್ಳಿ, ತುಂಬ ನೀಡೆಡ್ ಇದೆ. ಸೊ ಬೇಗ ಮಾಡಿಕೊಂಡಷ್ಟು ಒಳ್ಳೆಯದು. ಸೊ ಯಾವುದೇ ಗೌರ್ಮೆಂಟ್ ಯೋಜನೆ ನಮಗೆ ತಲುಪಬೇಕು ಅಂತ ಹೇಳಿದರೆ ನಾವು ಫಸ್ಟ್ ಗೌರ್ಮೆಂಟ್ ಇದು ರೂಲ್ಸನ್ನು ಫಸ್ಟ್ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಧಾರ್ ಬಹಳ ಇಂಪಾರ್ಟೆಂಟ್ ರೂಲ್ಸ್ ಅದರಲ್ಲಿ. ಸೊ ಗೌರ್ಮೆಂಟ್ ಯಾವುದೇ ಯೋಜನೆ ಬೇಕು ಅಂತಾದರೆ ಆಧಾರ್ ಕಾರ್ಡ್ ಬೇಕೇ ಆಗುತ್ತೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆನ್ಸ್ ಇರುವ ಕಾರಣ ಫಸ್ಟ್ ಅದನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಎಲ್ಲಿ ನೋಡ್ಬೋದು ಅಂತ ಹೇಳಿದರೆ ಅಪ್ಡೇಟ್ ಬಗ್ಗೆ, ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅವರದ್ದು ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಅದನ್ನು ಒಮ್ಮೆ ಓಪನ್ ಮಾಡಿ ತೋರಿಸ್ತೇನೆ. ಸೊ ಯಾವುದೇ ಒಂದು ಬ್ರೌಸರಲ್ಲಿ ನೀವು ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಹೇಳಿದ್ದಾರೆ ಅವರು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಹೇಳಿ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/3/2024. ಅಂದರೆ ಮಾರ್ಚ್ 14, 2024 ಈ ಒಂದು ಸರ್ವಿಸ್ ಇದೆಯಲ್ಲ ಅಪ್ಡೇಟ್ ಮಾಡೋದು, ಇದು ಫ್ರೀ ಆಫ್ ಕಾಸ್ಟ್ ಇರ್ತದೆ. ಇದಕ್ಕೆ ಯಾವುದೇ ಪೇಮೆಂಟ್ ಮಾಡಬೇಕು ಅಂತಿಲ್ಲ. ಆದರೂ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋದಾಗ ಸ್ವಲ್ಪ ಹಣ ಕೊಡಲಿಕ್ಕೆ ಇರ್ತದೆ. ಅರೌಂಡ್ 50 ರುಪೀಸ್ 100 ರುಪೀಸ್ ಏನೋ ಒಂದು ಅಪ್ಡೇಟಿಗೆ ಅವರು ಕೇಳ್ತಾರೆ, ಅಷ್ಟು ಚಾರ್ಜ್ ಮಾಡ್ತಾರೆ, ಅಷ್ಟಿರುತ್ತೆ ಕೊಡಲಿಕ್ಕೆ. ಸೊ ಬಟ್ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಸಪೋಸ್ ನೀವು ಮಾರ್ಚ್ 14 ಒಳಗೆ ಮಾಡದಿದ್ದರೆ ನಂತರ ಗೌರ್ಮೆಂಟ್ನವರೇ ಹೊಸ ಒಂದು ಫೀಯನ್ನು ಇದಕ್ಕೆ ಫಿಕ್ಸ್ ಮಾಡ್ಬೋದು. ಹೊಸ ಫೀಸ್ ಬಂದರೆ ಅದರ ಪ್ರಕಾರ ನೀವು ಅಷ್ಟು ದುಡ್ಡನ್ನು ಕಟ್ಟಬೇಕಾಗತ್ತೆ. ಸೊ ಒಂದು ಫೈನ್ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗನೆ ಮಾಡಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.